ಕೊಟ್ರಿ ನನ್ನ ತಂಗಿಯ ಬಾಳು ಬಂಗಾರವಾಗುತ್ತದೆ. ನಂದೇಶ್ ಕೂಡ ರ್ಯಾಂಕ್ ವಿದ್ಯಾರ್ಥಿ, ಮೇಲಾಗಿ ನೌಕರಿ ಸಲುವಾಗಿ ಮೇಲಿನ ಅಧಿಕಾರಿಗಳಿಗೆ ಶೆಡ್ಡು ಹೊಡೆದು ನಿಂತ ನಿಷ್ಠಾವಂತ. ಈಗ ಯಾವ ನೌಕರಿಯೂ ಬೇಡವೆನ್ನು ಅಣ್ಣನ ಜೊತೆಯಲ್ಲಿ ಅನ್ನ ಬೆಳೆಯುವ ನಂದೇಶನಿಗೆ ನನ್ನ ತಂಗಿಯನ್ನು ಕೊಟ್ರಿ ನನ್ನ ತಂಗಿಯ ಬಾಳು ಚಿನ್ನವಾಗುತ್ತದೆ. ಅಣ್ಣ ಅಣ್ಣ, ಇವತ್ತು ರಕ್ಷಾ ಬಂಧನ. ಬಾ ಅಣ್ಣ, ಈ ನಿನ್ನ ತಂಗಿ ತಂದೆಯ ರಾಖಿಯನ್ನು ಕಟ್ಟಿಸಿಕೊಂಡು ಈ ನಿನ್ನ ತಂಗಿಗೆ ಹಾರೈಸು ಬಾ ಅಣ್ಣ. ಆಯ್ತಮ್ಮ, ನಿನ್ನ ಇಷ್ಟದಂತೆ ಆಗಲಿ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕರುಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕರುಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಹುಟ್ಟಿ ಬಂದ ಶುಭ ದಿನವೇ ನೀರಾಗಿ ಹಬ್ಬ ಬಂದಿತ್ತು. ಸೋದರಿಗೆ ಒಂದು ವರವೆಂದು ನೀರಾಗಿ ಸಾಕ್ಷಿ ಹೇಳಿತ್ತು. ತಂಗಿಯ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಮಮತಾ ಹುಟ್ಟಿದ ಕ್ಷಣ ಕಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿಯೇರಿತು. ಮುದ್ದಾಗಿ ನೀನು ವನ್ನ ಅನ್ನ ಅನ್ನೋದು ನನಗೆ ಓಂಕಾರ. ನನ್ನಾಯು ಎಲ್ಲ ನನಗಾಗಿ ದೀರ್ಘಾಯುಷ್ಮಾನ್ ಭವ. ಅನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕರುಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಈ ರಕ್ಷಾ ಅಣ್ಣ, ನಿನ್ನಂತ ಅಣ್ಣನ ಪಡಿಬೇಕಾದ್ರೆ ನಾನೇ ಭಾಗ್ಯವಂತಳು ಅಣ್ಣ. ನಿಲ್ಲು ಅಮೃತ. ಹಾ ಅಮೃತ, ನಂದೇಶನನ್ನು ಮದುವೆಯಾಗುವ ಬಗ್ಗೆ ಏನಮ್ಮ ನಿನ್ನ ಅಭಿಪ್ರಾಯ? ಅಣ್ಣ, ಏನಣ್ಣ, ನನ್ನ ಇಷ್ಟು ಬೇಗ ಮದುವೆ ಮಾಡಿ ಆ ಮನೆಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದೆಯಣ್ಣ? ಅಂದ್ರೆ ನಿನ್ನ ತಂಗಿ ನಿನಗೆ ಇಷ್ಟು ಬೇಗ ಭಾರವಾಗಿ ಬಿಟ್ಲೇನಣ್ಣ? ಛೇ ಇಲ್ಲಮ್ಮ. ಹೆಣ್ಣಿಗೆ ಈ ಸೃಷ್ಟಿ ಕೊಟ್ಟ ವರ ಅಂದ್ರೆ ಮದುವೆ. ಹಡಿದವರಿಗೆ ಹಾಲಾಗಿ, ಕೊಟ್ಟ ಮನೆಗೆ ಹೊನ್ನು ಕಳಸವಾಗಿ, ಈ ಸಮಾಜಕ್ಕೆ ಮುತ್ತೈದೆಯಾಗಿ, ಕೊಟ್ಟ ಹುಟ್ಟಿದ ಬೆಳೆಗೆ ಮನೆಗೆ ಹಾಲು ಬೆಲ್ಲವಾಗಿ, ತವರಿನ ಹೆಸರು ತರುವ ನಾರಿ ನೀನಾಗಬೇಕಮ್ಮ. ಅಂದಾಗಲೇ ಈ ಹೆಣ್ಣಿನ ಜನ್ಮಕ್ಕೆ ಅರ್ಥ ಸಿಗುತ್ತದೆ. ಅಣ್ಣ, ನನಗೂ ಇಷ್ಟ ಇದೆಯಣ್ಣ. ಆದ್ರೆ ಎಂಬ ಮಾತೇಕಮ್ಮ. ನೇಮದಂತೆ ವರವನ್ನು ಮನೆಗೆ ಬರಲಿಕ್ಕೆ ಹೇಳಿದ್ದೇನೆ. ಯಾಕೆ ಗೊತ್ತಾ? ನನ್ನ ತಂಗಿ ನನ್ನ ಮಾತನ್ನು ಮೀರುವುದಿಲ್ಲ ಎಂಬ ನಂಬಿಕೆಯಿಂದ. ಯಾಕಮ್ಮ, ಏನಾದ್ರೂ ತಪ್ಪಾಯ್ತೇನಮ್ಮ? ಅಣ್ಣ, ತಪ್ಪಿಲ್ಲ ಅಣ್ಣ. ಅಣ್ಣ, ಆ ಗಂಡನನ್ನು ಇಷ್ಟು ಬೇಗ ಕರೆಸ್ತೀನಿ ಅಂತ ಹೇಳ್ಬಿಟ್ಟಲ್ಲ, ಅದಕ್ಕೆ ಅವನ ಜೊತೆ ನಾನು ಏನು ಮಾತನಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀಯಣ್ಣ, ಅಷ್ಟೇ. ತಂಗಿ,
ಇಲ್ಲಿವರೆಗೆ ನಿನಗೆ ಯಾವುದಕ್ಕೂ ಕೊರತೆ ಬರದಂತೆ ನಿನ್ನನ್ನು ಸಾಕಿ ಬೆಳೆಸಿದಿನಮ್ಮ. ಅಂದ ಮೇಲೆ ಈ ನಿನ್ನ ಒಡ ಹುಟ್ಟಿದ ಅಣ್ಣನ ಋಣ ತೀರಿಸುವ ಭಾರ ನಿನ್ನದಮ್ಮ, ನಿನ್ನದು. ಅಯ್ಯೋ ದೇವರೇ, ಎಂಥ ಸಂಕಟಕ್ಕೆ ಸಿಲುಕಿಸಿಬಿಟ್ಟೆಪ್ಪ ನನ್ನನ್ನು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ನನ್ನ ಜೀವನದಲ್ಲಿ ಇನ್ನು ಮುಂದೆ ಹೇಗಿದೆಯೋ ಹಾಗೆ ಆಗ್ಲಿ ಅಣ್ಣ, ಆಗ್ಲಿ ಅಣ್ಣ. ನಿನ್ನ ಇಷ್ಟ ಪಂಟದಂತೆ ಆ ಗಂಡು ಮನೆಗೆ ಬರ್ಲಣ್ಣ, ನನ್ಗೆ ಇಷ್ಟ ಐತಿ. ಸರ್, ನಾನು ಹಲೋ, ಹಲೋ ಯಾರು? ಸರ್, ನಾನು ಸ್ಟೇಷನ್ನಿಂದ PC ಮಾತನಾಡ್ತಾ ಇರೋದು. ಸರ್, ನಾವು ಹುಡುಕುತ್ತಿರುವ ಆರೋಪಿ ಭಾರ್ಗವನಿಗೆ ಸಂಬಂಧಪಟ್ಟ ದಾಖಲೆಗಳು ಸಿಕ್ಕಿವೆ ಸರ್. ಬೇಗ ಬನ್ನಿ ಸರ್. ಸರ್, ಹೋ ಹಾಗಾ, ನಾನು ಈಗಲೇ ಬಂದೆ. ಅಮೃತ, ನಮ್ಮ ಇಲಾಖೆಗೆ ಚಳಿಯನ್ನು ತಿರುಗಿಸಿದ ಆರೋಪಿ ಬಗ್ಗೆ ಏನೋ ಡೀಟೇಲ್ಸ್ ಸಿಕ್ಕಿದೆಯಂತೆ. ನಾನು ಬೇಗ ಹೋಗಿ ಹಾಗೆ ಬಂದು ಬಿಡ್ತೀನಿ. ಅಣ್ಣ ನಿಂತ್ಕೋಣ. ಇದೇನಣ್ಣ, ನನ್ನ ನೋಡಲು ಗಂಡು ಕರೆಸಿ ಹಾಗೆ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲಣ್ಣ. ಅಣ್ಣ, ನೀನು ಡ್ಯೂಟಿಗೆ ಹೋಗ್ತಾ ಇದ್ರೆ ಆ ಗಂಡು ಇವತ್ತು ಬೇಡ ಅಣ್ಣ, ನಾಳೆ ಬಾ ಅಂತ ಹೇಳ್ಬಿಡಣ್ಣ. ನೋಡಮ್ಮ ಅಮೃತ, ಮನೆಗೆ ಬರುವ ಗಂಡು ಶ್ರೀಮಂತಿಕೆಯಲ್ಲಿ ಬಡವನಾದರೂ ನ್ಯಾಯ ನೀತಿ ಧರ್ಮಕ್ಕೆ ಬಡವನಲ್ಲಮ್ಮ. ಅವನು ಶ್ರೀ ಸಂಪತ್ತವನ್ನು ಕಳೆದುಕೊಂಡಿರಬಹುದು, ಆದ್ರೆ ಮಾನವತೆ ಮಾತ್ರ ಕಳೆದುಕೊಂಡಿಲ್ಲ. ನೀನೇನು ವಿಚಾರ ಮಾಡಬೇಡ, ನಾನು ಹೀಗೆ ಹೋಗಿ ಹಾಗೆ ಬಂದು ಬಿಡ್ತೇನೆ. ಅಯ್ಯೋ ದೇವ್ರಿ, ಏನಪ್ಪ ಇದು, ಏನಪ್ಪ ನಿನ್ನ ಲೀಲೆ? ನಾನು ಈ ಮದುವೆಗೆ ಬೇಡ ಅಂತಂದರೆ ನನ್ನ ಅಣ್ಣನ ಮನಸ್ಸಿಗೆ ತುಂಬಾ ಬೇಜಾರು ಮಾಡಿಕೊಳ್ತಾನೆ. ಆ ಬ್ರಹ್ಮನಿಗೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೇನೆ. ನನ್ನ ಅಣ್ಣನ ಮಾತು ತಪ್ಪಕ್ಕಾಗೋಲ್ತು, ಅವನ ಮಾತು ತಿರಸ್ಕರಿಸ ಆಗೋಲ್ತು. ಅಯ್ಯೋ ದೇವ್ರಿ, ಈಗ ಏನು ಮಾಡಬೇಕು ಅಂತ ನನಗೆ ಒಂದು ತೋಚ್ತಾ ಇಲ್ಲ. ಜಗದೀಶ್, ಜಗದೀಶ್, ಯಾರು? ಓಹೋ, ನೀವಾ? ಈ ದೇಶಕ್ಕೆ ಅನ್ನ ಹಾಕುವ ದನಿ? ಓಹೋ, ದರ್ಪವೇ ನಿಮ್ಮ ಉಸಿರಂತೂ ಕಾಣುತ್ತೆ. ದರ್ಪವೆಂಬುದು ಮಾತನಾಡುತ್ತಿರುವಾಗ ಧರ್ಮವೆಂಬುದು ಸುಮ್ಮನಿರುವುದು ಈ ಜಗದ ನಿಯಮ. ಧರ್ಮವೆಂಬುದು ರೊಚ್ಚಿ ಗೆದ್ದರೆ ದರ್ಪವೆಂಬುದು ಮೂಲೆ ಗುಂಪಾಗಿರುವುದೆಂದು ನೀವು ಕೇಳಿರಬೇಕಲ್ಲ. ಇಂಥ ಸಮಯದಲ್ಲಿ ನನ್ನ ಹೊರಗೆ ಹೋಗೋದೇ ಲೀಸು. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇವನು ಬಂದ ಸಮಯ ತುಂಬಾ ಚೆನ್ನಾಗಿದೆ. ನಮ್ಮಣ್ಣ ಬರುವೊಳಗಾಗಿ ಇವಾಗ ಅವಮಾನ ಮಾಡಿ ಕಳಿಸಿದರಾತು. ನಾನು ಆ ಬ್ರಹ್ಮನಿಗೆ ಕೊಟ್ಟ ಮಾತು ಉಳಿತೆ, ನನ್ನ ಅಣ್ಣನಿಗೆ ಕೊಟ್ಟ ಮಾತು ಉಳಿತೆ. ಮಾತಿನಲ್ಲಿ ಮತಿಹೀನ ಮಾತನಾಡುವ ನಿನ್ನಂತ ಹೆಣ್ಣಿನ ಜೊತೆಗೆ ನನಗೇನು ಮಾತು? ನಾನಿನ್ನು ಹೋಗಿ ಬರುತ್ತೇನೆ. ನಿಂತ್ಕೊಳ್ಳಿ. ಇದೇನಿದು? ಮನೆಗೆ ಹೆಣ್ಣು ನೋಡಲು ಬರ್ತೀನಿ ಅಂತ ಹೇಳಿದವರು ಹೀಗೆ ಬಂದವರು ಹಾಗೆ ಹೊರಟು ಹೋಗ್ತಾ ಇದ್ದೀರಲ್ಲ, ಯಾಕೆ? ನೀವು ಹೆಣ್ಣು ನೋಡಲು ಬಂದಿಲ್ವಾ? ಹೌದು, ನಾನು ಹೆಣ್ಣು ನೋಡಲು ಬಂದಿದ್ದೇನೆ, ಆದರೆ ಹೆಮ್ಮಾರಿಯನ್ನಲ್ಲ. ನಿನ್ನಂತ ಮಾತಿನಲ್ಲಿ ಮತಿಗೆ ಇಡುವ ಹೆಣ್ಣಿನ ಜೊತೆಗೆ ಮಾತನಾಡಲು ನನಗೆ ಇಷ್ಟ ಅಲ್ಲ. ಯಾಕಂದರೆ ಜಗದೀಶ್ ಎಲ್ಲರಿಗೆ ಬೇಕಾಗಿರುವ ಗುಲಾಬಿ ಹೂ ಇದ್ದಾಗೆ, ಆದರೆ ನೀನು ಅದರ ಸುತ್ತ ಸುಳಿಯುವ ಮುಳ್ಳೆಂಬುದು ನನಗೆ ಈಗ ಗೊತ್ತಾಯಿತು. ನೋಡಿ, ನಾನು ನಿಮ್ಮನ್ನು ಮಾತು ಕೇಳಬಹುದೇ? ನನ್ನನ್ನು ಮದುವೆ ಆಗಲು ಬಂದು ಗಂಡು ಏನು ಕೆಲಸ ಮಾಡ್ತಾನೆ ಅಂತ? ಈ ದೇಶದಲ್ಲಿ ಅನ್ಯಾಯ, ಭ್ರಷ್ಟಾಚಾರ ದಿನನಿತ್ಯಕ್ಕೆ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ಭೂಮಿ ತಾಯಿಯ ಮಡಿಲಲ್ಲಿ ಶಾಂತವಾಗಿ ದುಡಿಯುವ ನನ್ನನ್ನು ರೈತನೆಂದು ಕರೆಯುತ್ತಾರೆ. ಇನ್ನು ತಿಳಿಸಿ ಹೇಳಬೇಕಾದರೆ ಈ ನಾಡಿಗೆ ಅನ್ನ ಹಾಕುವ ದನಿ ಅಂತ ಕರೆಯುತ್ತಾರೆ. ನೋಡಿ ಮಿಸ್ಟರ್, ಜೀವನ ಪರ್ತ ದುಡಿದು ನಿನ್ನಂತ ಮಾಮೂಲಿ ರೈತನ ಕೈ ಹಿಡಿಯೋ ಹೆಣ್ಣು ನಾನಾಗೋದಿಲ್ಲ. ನಿನ್ನಂತ ರೈತನ ಮದುವೆ ಆಗಿ ಈ ನನ್ನ ಜೀವನದಲ್ಲಿ ಕಷ್ಟಪಡೋದು ನನಗೆ ಇಷ್ಟವಿಲ್ಲ. ನಾನು ಯಾವನಾದರೂ ಬಿಸಿನೆಸ್ ಮ್ಯಾನಿನಲ್ಲೂ ನೌಕರಿದವನ ಮದುವೆಯಾಗಿ ಈ ನನ್ನ ಜೀವನವನ್ನು ಹಾಯಾಗಿ ಇರಬೇಕು ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ಜೀವನ ಪರಿತ ನೀನು ದುಡಿದರೂ ನನ್ನ ಹೊಟ್ಟಿಗೆ ಹಿಟ್ಟಿಲ್ಲ, ಬಟ್ಟೆಗೆ ಗತಿ ಇಲ್ಲ. ಮೈ ಡಿಟ್. ನೋಡಿ ಮೇಡಮ್, ಹೊಟ್ಟೆಗೆ ಹಿಟ್ಟ ಇಲ್ಲದಿದ್ದರು, ತುಂಡು ಬಟ್ಟೆಗೆ ಗತಿ ಇಲ್ಲದಿದ್ದರು, ಈ ಮಾನ ಮರ್ಯಾದೆಗೆ ಏನು ಕಮ್ಮಿ ಇಲ್ಲ ಈ ರೈತನ ಬಾಳಿನಲ್ಲಿ.
ಇನ್ನು ಕಟ್ಟಿಕೊಂಡ ಹೆಂಡತಿಗೆ ಕಷ್ಟನೇ ಬರಲಿ ದುಃಖನೇ ಬರಲಿ ಹೊಂದಿಕೊಂಡು ಬಾಳುತ್ತಾನೆ ಈ ನೇಗಿಲುವಿಗೆ. ನೋಡಿ ಮೇಡಮ್, ನೀವು ಆಸೆ ಪಡುವ ಆ ಬಿಸ್ನೆಸ್ ಗಂಡ ಒಂದಲ್ಲೂ ಒಂದು ದಿನ ಬಿಸ್ನೆಸ್ ನಲ್ಲಿ ಲಾಸ್ ಆಗಿ ಹಿಡಿದು ಬಂದು ವರದಕ್ಷಿಣೆ ಕಿರುಕುಳನ್ನು ಕೊಟ್ಟು ಸೀಮೆಯನ್ನು ಹಾಕಿ ಸುಟ್ಟು ಹೋಗುವ ಸಾಕ್ಷಿಗೆಷ್ಟಿಲ್ಲ ಈ ಸಮಾಜದಲ್ಲಿ. ಅಂದಾಗ ಆ ಬಿಸ್ನೆಸ್ ಗಂಡನಿಗಿಂತ ಈ ರೈತನೇ ಮೇಲು. ನೋಡಿ ಮಿಸ್ಟರ್, ಎಲ್ಲೋ ಆಗಿದೆ ಅಂತ ಎಲ್ಲರಿಗೂ ಹಾಗೆ ಆಗುತ್ತೆ ಅಂತ ಭಾವಿಸ್ಬೇಡಿ. ಏಕೆಂದ್ರೆ ಅಂತ ನೌಕರಿ ಗಂಡನನ್ನ ಪಡೆದು ಜೀವನ ಪರಿತ ಅವನ ಬಂದ ಸಂಬಳದಲ್ಲಿ ಜೀವನ ಸಾಗಿಸಬಹುದಲ್ಲ ನೈಗಿಲ ಯೋಗಿ. ನೋಡಿ ಮೇಡಮ್, ನಿಮ್ಮ ನೌಕರಿ ಗಂಡನಿಗೆ ತಿಂಗಳು ಪಗಾರ ಇರೋದು 20,000, ವರ್ಷಕ್ಕೆ ಆಗುವುದು 2,40,000, 10 ವರ್ಷಕ್ಕೆ ಆಗುವುದು 24 ಲಕ್ಷ. ಇನ್ನು ಬರೋಬ್ಬರಿ 30 ವರ್ಷ ದುಡಿದರೂ ಅವನಿಗೆ ಸಿಗುವ ಪಗಾರು 73 ಲಕ್ಷ. ಆ 73 ಲಕ್ಷ ಈಗಿನ ನನ್ನ 3 ಎಕರೆ ಜಮಾನಿಗೆ ಸಮಾನ. ಅಂದಾಗ 30 ವರ್ಷ ದುಡಿಯುವ ಆ ಬಿಸ್ನೆಸ್ ಗಂಡನಿಗಿಂತ 3 ಎಕರೆ ಇರುವ ಈ ರೈತನ ಮಗ ಎಷ್ಟೋ ಮೇಲು ಮಿಸ್ ಅಮೃತ ಅವರೇ. ಅಂದ್ರೆ ಏನು, ಬಂಗಾರದ ತಾಟಿನಲ್ಲಿ ಊಟ ಮಾಡಬೇಕು ಅಂತ ಹಠ ತೊಟ್ಟು ನಿಂತಿದ್ದೀರಾ ಅಂತ ಆಯ್ತು. ಹಾಗಾದ್ರೆ ನನ್ನ ಕೈ ಹಿಡಿದು ನನ್ನ ಮದುವೆ ಆಗ್ಬೇಕು ಅನ್ನೋದೇ ಹಠನ ನಿಮ್ದು. ನೋಡಿ ಅಮೃತ ಅವರೇ, ಬಂಗಾರದ ತಾಟಿನಲ್ಲಿ ಊಟ ಮಾಡುವ ಶ್ರೀಮಂತನಾಗಿರಬಹುದು, ಆದರೆ ಆ ತಾಟಿನಲ್ಲಿ ಅನ್ನ ತಿನ್ನುವುದನ್ನು ಎಂಬುದನ್ನು ನೀವು ಮಾತ್ರ ಮರೆಯಬೇಡಿ. ಯಾಕಂದರೆ ಆ ಅನ್ನವನ್ನು ಬೆಳೆದಿದ್ದು ನಮ್ಮಂತ ರೈತರು. ನೋಡಿ ಮೇಡಮ್, ನಿಮ್ಮಂತ ಹೆಣ್ಣಿನ ಜೊತೆ ಮದುವೆ ಆಗಲು ನನಗೆ ಇಷ್ಟವಿಲ್ಲ. ಮಾತಿನಲ್ಲಿ ಮತಿಗೆಡುವ ನಿನ್ನಂತ ಹೆಣ್ಣಿನ ಚರಿತ್ರೆಯನ್ನು ಸ್ಪಷ್ಟವಾಗಿ ಬರೆದು ಹೇಳುವೆ ನನ್ನ ಗೆಳೆಯ ಜಗದೀಶಿನ ಹತ್ತಿರ. ಆವಾಗ ಹೆಣ್ಣೆಂಬ ಪದಕ್ಕೆ ನೀವು ಕಳಂಕವಾಗಿ ಬಿಡುತ್ತೀರಾ. ಅಯ್ಯೋ ನೋಡಿ, ನಿಂತ್ಕೊಳ್ಳಿ. ದಯವಿಟ್ಟು ಈ ವಿಷಯವನ್ನು ನನ್ನ ಮುಂದೆ ಹೇಳಬೇಡಿ. ನನ್ನ ಮೊದಲೇ ಕೋಪಿಷ್ಟ. ಈ ವಿಷಯ ಏನಾದರೂ ನನಗೆ ಗೊತ್ತಾದ್ರೆ ನನ್ನನ್ನು ಸುಟ್ಟಿ ಸಾಯಿಸ್ಬಿಡ್ತಾನೆ. ಬೇಡಿ, ಇಷ್ಟೊತ್ತನ ಮಾತನಾಡಿದ್ದು ನನಗೆ ತಪ್ಪಾಯಿತು. ನೋಡಿ, ಇದೇ ಸಿಟ್ಟಿನಲ್ಲಿ ನೀವು ಹಾಡಿ ಈ ನಿಮ್ಮ ಮನವನ್ನು ನಾನು ತರಿಸ್ತೇನೆ ರಾಜ. ಹೃದಯ ಮಿಂಚಿದಾಗ ಸತಿಯೋ ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಹೃದಯ ಮಿಂಚಿದಾಗ ಸತಿಯೋ ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಅನುರಾಗ ಬಂದಾಗ ಹಾಡಾಗಿಯೇ ನಲಿವಾಗ ಗೆಳತಿ ಬಾಳಲ್ಲಿ ಹೊಸರಾಗ ಆನಂದ ಜೀವಂತ ರಸ ಜೀವನ. ಹೃದಯ ಬಲವು ಸಂಗೀತದಂತೆ ಚೆಲುವು ಶೃಂಗಾರವಂತೆ ಮಧುನ ಸಾಗರ ಕಾಲದ ಕೊಹರ ಕನಸಿನ ಕಲ್ಪನೆ ಮನಸ್ಸಿನ ಭಾವನೆ ಎಲ್ಲವೂ ಪ್ರೇಮದ ಆರಾಧನೆ. ಗೆಳತಿಯೇ ಬಾಳಲ್ಲಿ ಹೊಸರಾಗ ಆನಂದ ಜೀವಂತ ರಸ ಜೀವನ. ಹೃದಯ ಮೀಟಿದಾಗ ಹೃದಯ ಕೂಡಿದಾಗ
ನೀನೇ ನನ್ನ ಜೀವ ನಾಡೆ ನಿನ್ನ ಹಲೋ ನಂದೇಶ್, ಹೌ ಆರ್ ಯು? ಐ ಆಮ್ ಫೈನ್. ನೀನ್ ಹೇಗಿದ್ದೀಯಾ? ನಂದೇಶ್, ನಿನ್ನ ಅಣ್ಣ ಅತ್ತಿಗೆರ ಆಶೀರ್ವಾದ ಮತ್ತು ನಿನ್ನಂತ ಗೆಳೆಯನ ಪ್ರೀತಿ ನನ್ನ ಮೇಲೆ ಇರುವಾಗ ನನಗೇನು ಬಂದು ಬಹಳ ಹೊತ್ತಾಯ್ತಾ? ಇಲ್ಲ ಜಗದೀಶ್, ಜಸ್ಟ್ ಇವಾಗ ತಾನೇ ಬಂದೆ. ನಂದೇಶ್, ತಾಯಿ ಇಲ್ಲದ ತಬ್ಬಲಿ ಆದ ನನ್ನ ತಂಗಿ ನೀನು ಆಶ್ರಯದಾತನಾಗಬೇಕಂತ ಈ ಸ್ನೇಹಿತನ ಆಶೆ ಕಣೋ. ಜಗದೀಶ್, ಆಕಾಶದಲ್ಲಿ ಹಾರುವ ಗಾಳಪಟ್ಟದಂತಿರುವ ನಿನ್ನ ತಂಗಿಗೆ ಭೂಮಿಯಲ್ಲಿರುವ ನಾನು ಸರಿ ಹೊಂದಲಾರೆ. ನಿನ್ನ ತಂಗಿಗೆ ಒಂದು ಮಾತು ಕೇಳಿ ನೋಡು. ಅಮೃತ, ಅಪ್ಪಟ ಚಿನ್ನದಂತ ನನ್ನ ಗೆಳೆಯನಿಗೆ ಮದುವೆ ಆಗುವ ಬಗ್ಗೆ ಏನಮ್ಮ ನಿನ್ನ ಅಭಿಪ್ರಾಯ? ಅಣ್ಣ ನೋಡಣ್ಣ, ನಾನು ಕಲಿತ ಹೆಣ್ಣು, ಇವನು ಹೊಲದಲ್ಲಿ ಕೆಲಸ ಮಾಡೋ ಮಾಮೂಲಿ ರೈತ. ಅಣ್ಣ, ಇವನನ್ನು ಮದುವೆಯಾಗಿ ನನ್ನ ಜೀವನ ಪಡೆದ ಕಷ್ಟಪಡೋಕೆ ನನಗೆ ಇಷ್ಟ ಇಲ್ಲ ಅಣ್ಣ. ಅಣ್ಣ, ಈ ನಿನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಹಾಳು ಬಾವಿಯಲ್ಲಿ ನೂಕ್ಬೇಕು ಅನ್ನೋದೇ ನಿನ್ನ ಆಸೆ ಏನಣ್ಣ? ಅಮೃತ, ಏನು ಮಾತನಾಡುತ್ತಿರುವೆ? ಏನಂದೆ? ವಿದ್ಯಾಭ್ಯಾಸ ಕಲಿಯೋದು ಒಬ್ಬ ಮಾಮೂಲಿ ರೈತನಂದೆಲ್ಲಮ್ಮ. ನೋಡಮ್ಮ ಅಮೃತ, ನೀನು ಓದಿರುವುದು ಅಪ್ರಲ್ ಒಂದು BA, ಆದರೆ ನನ್ನ ಸ್ನೇಹಿತ ಓದಿರುವುದು KS ಹುದ್ದೆಯನ್ನು ಓದಿ ತಹಸೀಲ್ದಾರ್ ಹುದ್ದೆಯನ್ನು ಪಡೆದು ಲಂಚಕ್ಕೆ ಇದ್ದ ಮಂತ್ರಿಯನ್ನೇ ಕಪ್ಪಳೆ ಮೋಕ್ಷೆ ಮಾಡಿ ಈ ಭ್ರಷ್ಟ ಅಧಿಕಾರದಲ್ಲಿ ಇರುವುದು ಬೇಡವೆಂದು ರಾಜೀನಾಮೆಯನ್ನು ಕೊಟ್ಟು ಈ ಪವಿತ್ರ ಭೂಮಿ ತಾಯಿ ಮಡಲಲ್ಲಿ ದುಡಿತಿರುವ ನನ್ನ ಸ್ನೇಹಿತರಿಗೆ ನೀನು ಸರಿಸಾಟಿ ಆಗಲು ನೀನು ಆಯೋಗಳಿ. ನೀನು ಜಗದೀಶ್, ನಿನ್ನ ತಂಗಿ ಮಾತನಾಡಿದ್ರಲ್ಲಿ ನಾನೇನು ಬೇಸರ ಮಾಡಿಕೊಂಡಿಲ್ಲ. ಅವಳು ಇಷ್ಟದಂತೆ ಅವಳು ಇಷ್ಟಪಟ್ಟವನ ಜೊತೆ ಮದುವೆ ಮಾಡಿಬಿಡು. ನೋಡಮ್ಮ ಅಮೃತ, ನೀನು ಎಷ್ಟು ಮನಸ್ಸಿಗೆ ಚುಚ್ಚಿ ಚುಚ್ಚಿ ಮಾತನಾಡಿದರೂ ಪ್ರೀತಿಯಿಂದ ಉತ್ತರ ಕೊಡುವಂತ ಗಂಡು ನಿನಗೆ ಸಿಗಲಿಕ್ಕೆ ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ತಪ್ಪಾಯ್ತೆಂದು ಒಪ್ಪಿ ಕಾಲಿಗೆ ಬೀಳು. ಆಗ್ಲೇನಾ? ನೋಡಿ, ಇಲ್ಲಿವರೆಗೂ ನಿಮಗೆ ಮಾತನಾಡಿದ್ದು ನನ್ನ ತಪ್ಪಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಎದ್ದೇಳು ಅಮೃತ. ನೀನು ಆಸೆ ಪಡುವ ಪರ್ವತ ದೂರದಿಂದ ನೋಡಲು ಬಹಳ ಸುಂದರವಾಗಿ ಕಾಣುತ್ತೆ, ಆದರೆ ಹತ್ತಿರ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ ಅದರಲ್ಲಿ ಇರುವುದು ಬರೀ ಕಲ್ಲು ಮುಳ್ಳು ಅಂತ. ನಾನು ಹೇಳಿರೋ ಮಾತು ನಿನಗೆ ಅರ್ಥ ಆಗಿದೆ ಅಂತ ತಿಳಿದುಕೊಳ್ಳುತ್ತೇನೆ. ಹೌದು ನಂದೇಶ, ನೀ ಹೇಳುವ ಮಾತು ನಿಜವಿದೆ. ಅಮೃತ, ಒಂದು ಸ್ವಲ್ಪ ಕಾಪಿ ಮಾಡಿಕೊಳ್ಳ ಬಾರಮ್ಮ. ಆಗ್ಲೇನಾ? ಈಗಲೇ ತಗೊಂಡು ಬರ್ತೀನಿ. ಬೇಡ ಜಗದೀಶ್, ಬೇಡ. ನಾನಿನ್ನು ದನದ ಪೇಟೆಗೆ ಹೋಗಬೇಕು. ಯಾಕಂದರೆ ನಮ್ಮನ್ನ ಒಂದು ಮಾತನ್ನು ಹೇಳಿದ್ದಾನೆ. ನೋಡು ಜಗದೀಶ್, ನಮ್ಮನ್ನ ನನಗೆ ಹೇಳಿದ್ದಾನೆ, ನಂದೀಶ, ಹಾಯ್ದೊಂದು ಆಕಳನ್ನು ಮಾತ್ರ ತೆರಬೇಡ. ಯಾಕಂದರೆ ಹಿಂಡಿ ತಿಂದು ದರ್ಪ ತೋರಿಸ್ತೆ, ಅದಕ್ಕೆ ಒಳ್ಳೆಯದಾಗಿರುವ ಒಂದು ಆಕಳನ್ನು ತೆಗೆದುಕೊಂಡು ಬಾ ಅಂತ. ಹೌದು ನಂದೇಶ್, ನಿಮ್ಮ ಅಣ್ಣ ಹೇಳುವ ಮಾತು ಅಕ್ಷರಶಃ ನಿಜ ಇದೆ, ಅದರಲ್ಲಿ ತಪ್ಪೇನಿದೆ? ಇಲ್ಲ ಜಗದೀಶ್, ಇವತ್ತು ನಾನು ಗರ್ವ ಮತ್ತು ದರ್ಪ ತುಂಬಿದ ಆಕಳವನ್ನೇ ತೆಗೆದುಕೊಂಡು ಬರುತ್ತೇನೆ. ಏಕೆಂದರೆ ಅದಕ್ಕೆ ಧರ್ಮ ಎಂಬ ಹಗ್ಗವನ್ನು ಕಟ್ಟಿ, ನೀತಿ ಎಂಬ ಮೂಗುದಾನ ಹಾಕಿ, ನ್ಯಾಯ ಎಂಬ ದಾವಣೆಯಲ್ಲಿ ಕಟ್ಟಿ, ಹಿಂಡಿ ಹಾಕಿ ಡುಬ್ಬ ಚಪ್ಪರಿಸಿದರೆ ನೀತಿ ಎಂಬ ನೊರೆಯ ಹಾಲು ಬರುತ್ತೆ. ಆವಾಗ ಆ ಆಕಳಿಗೆ ಗೊತ್ತಾಗುತ್ತೆ ನಾನು ಇರುವುದು ಒಬ್ಬ ನ್ಯಾಯವಂತರ ಮನೆಯಲ್ಲಿ ಅಂತ. ಆವಾಗ ಅದು ಹೊಂದಿಕೊಂಡು ಬಾಳುತ್ತೆ. ಇರಲಿ ಜಗದೀಶ್, ನಾನಿನ್ನು ಹೋಗಿ ಬರುತ್ತೇನೆ. ನಿಲ್ಲು ನಂದೇಶ್, ಏನು ನೀನು ಯಾವಾಗ ಬಂದಾಗ ಹಾಗೆ ಹೋಗುತ್ತೀಯಲ್ಲ? ಇವತ್ತೊಂದ್ಸಗು ನನ್ನ ತಂಗಿಯನ್ನು ನೋಡಲಿಕ್ಕೆ ಬಂದಿರುವೆ. ಚಹಾ ಕಾಫಿ ಅಷ್ಟೇ ಏಕೋ? ನಡೆ ಒಳಗಡೆ ಊಟ ಮಾಡಿಕೊಂಡು ಹೋಗುವಂತೆ, ನನ್ನ ತಂಗಿಯ ಕೈ ರುಚಿಯನ್ನು ನೋಡುವಂತೆ. ಬಾರಪ್ಪ.